ಕೇಂದ್ರ ಸರ್ಕಾರದವರು ಅಂಗನವಾಡಿ ಮಕ್ಕಳಿಗೆ ಕೊಡ್ತಕ್ಕಂಥ ಫುಡ್ಡಿನ ಮೇಲೂ ಸಹ GST ಟ್ಯಾಕ್ಸ್ ಹಾಕಿದ್ದಾರೆ ಮತ್ತು ಅಲ್ಲಿ ಅಂಗನವಾಡಿಗೆ ಬರ್ತಕ್ಕಂಥ ಫುಡ್ಡು ಸಹ ಸರಿ ಇರಲ್ಲ ಮತ್ತು ಮಕ್ಕಳಿಗೆ ಗರ್ಭಿಣಿ ಬಾಣಂತಿಯರಿಗೆ ಕೊಡ್ತಕ್ಕಂಥ ಗ್ರಾಮ್ ಕೂಡ ತೀರಾ ಕಡಿಮೆ ಆಗಿದೆ. ಈ ಥರ ನಾವು ಕಡಿಮೆ ಫುಡ್ ಕೊಡೋದ್ರಿಂದ ಜನ ಮತ್ತು ನಮ್ಮನ್ನ ಮಧ್ಯೆ ಒಂದು ಜಗಳ ಬರ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಕಾನೂನುಗಳು ಹಲೋ ಮಾಡ್ಯಾರ, ಫೇಸ್ ಕ್ಯಾಪ್ಚರ್ ಮಾಡ್ರಿ, ಇನ್ನೊಂದು ಎಲ್ಲಷ್ಟು ಮಾಡ್ಯಾರ, ಆದ್ರೆ ಅಲ್ಲಿ ಜನರಿಗೆ ಮುಟ್ಟಿಸ್ಬೇಕಾದಂಥ ಸೌಲಭ್ಯ ತೀರಾ ಕಡಿಮೆ ಆಗ್ಯದ. ಅದಕ್ಕೆ ಈ ಒಂದು ಅಂಗನವಾಡಿ ಮಕ್ಕಳಿಗೆ ಫುಡ್ ಕೊಡ್ತಕ್ಕಂಥದ್ರ ಮೇಲೆ GST ಟ್ಯಾಕ್ಸ್ ಹಾಕ್ಬಾರ್ದು. ಕೇಂದ್ರ ಸರ್ಕಾರ ಏನು ಮಾಡಬೇಕು, ಬಜೆಟ್ ಜಾಸ್ತಿ ಮಾಡಬೇಕು ಮತ್ತು ಟ್ಯಾಕ್ಸನ್ನು ತೆಗೆದುಹಾಕಿ ಕ್ವಾಲಿಟಿ ಫುಡ್ ಅಂಗನವಾಡಿಗೆ ಬರಂಗೆ ಮಾಡ್ಬೇಕಂತೇಳಿ ಇವತ್ತು ನಾವಿಲ್ಲಿ ಹೋರಾಟ ಕುಂತೀವಿ. ನಮ್ಮದು ಈಗ ಅಂಗನವಾಡಿ ಕೇಂದ್ರದಲ್ಲಿ ನಾವು ಡಿಸೆಂಬರ್ 1ರಿಂದ 10 ದಿನ ಹೋರಾಟ ಅಂತೇಳಿ ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂದರೆ ಈಗ ನಮ್ಗೆ ಅಂಗನವಾಡಿ ಟೀಚರ್ಸ್ಗೆ ಬಹಳಷ್ಟು ಕಷ್ಟ ಬಂದಿದೆ. ಈಗ ಫಸ್ಟ್ ಹಿಡ್ಕೊಂಡು ನಾವು ನಮ್ಮ ಅಂಗನವಾಡಿಗೆ ICDS ಓಪನ್ ಆಗಿದ್ದೆ 1975ರಲ್ಲಿ. ಆದರೆ ಆವಾಗಿನ ಕಾಲನೇ ಬೇರೆ ಇತ್ತು. ಈಗ ಭಾಳಷ್ಟು ಕಷ್ಟ ನಮ್ಮ ಅಂಗನವಾಡಿ ಟೀಚರ್ಸ್ಗೆ ಬಂದಿದೆ. ಯಾಕಂದರೆ ಈಗ ಬರ್ತಾ ಈಗೆಲ್ಲ ಮೊಬೈಲ್ ಒಳಗೆ ಕೊಟ್ಟಿದ್ದಾರೆ. ಮೊಬೈಲ್ ಒಳಗೆ ನಾವೆಲ್ಲ ಓಪನ್ ಮಾಡಬೇಕು, ಹಾಜರಿ ಆಗಬೇಕು ಮತ್ತು ದಿನನಿಂದ ಎಲ್ಲ ಕೆಲಸವನ್ನು ಮೊಬೈಲ್ನಲ್ಲೇ ಮಾಡಬೇಕು, ಮಾಡ್ತಾ ಇದ್ದೀವಿ. ಬಟ್ ಅದರಲ್ಲಿನೂ ಈ FRS ಅಂತ ಒಂದು ಭಯಾನಕ ಅದೊಂದು ನಾವು ನಮ್ಮ ಅಂಗನವಾಡಿ ಟೀಚರ್ ಅದೊಂದು ರೋಗಾನೇ ಅಂತ ಅನ್ಬೇಕು. ಇದು ಕೇಂದ್ರ ಸರ್ಕಾರ ತಂದಿದ್ದು. ಯಾಕಂದರೆ ಅದು ಯಾಕೆ ತಂದಿದ್ದಾರೆ ಅವರು ಅಂದ್ರೆ ಅಂಗನವಾಡಿ ಟೀಚರ್ಗಳು ಇವೇನದು ಫುಡ್ ಕೊಡ್ತಾರಲ್ಲ ಇದು ಸರಿಯಾಗಿ ಮಕ್ಕಳಿಗೆ ಕೊಡ್ತಾ ಇಲ್ಲ ಅಂತ ಅವ್ರದ್ದು. ಬಟ್ ಇದು ನಂಬಲ್ಲಿ ಆ ಥರ ಇಲ್ಲ. ಇವತ್ತು ಏನಾಗ್ಯದ ಅಂತಂದರೆ ನಮ್ಮ ಎಲ್ಲ ತಾಲೂಕಾ ಜಿಲ್ಲೆಗಳಲ್ಲಿ ಸಹ ಅಂಗನವಾಡಿಗೆ ಪೋಷಣ್ ಟ್ರ್ಯಾಕರನ್ನು ಓಪನ್ ಮಾಡಬೇಕಂತೇಳಿ ಆಫೀಸರ್ಸ್ ಎಲ್ಲ ಒತ್ತಡ ತರ್ತಾ ಇದ್ದಾರೆ. ಅವ್ರು ಏನೇ ಒತ್ತಡ ತಂದರೂ ಸಹ ನಮ್ಮ ಸಮಸ್ಯೆ ಬಗೆಹರಿಸುವ ತನಕ ನಾವು ಅಂಗನವಾಡಿಗಳನ್ನು ಓಪನ್ ಮಾಡೋಂಗಿಲ್ಲ ಅಂತೇಳಿ ಹೇಳ್ತಾ ಇದ್ದೀವಿ. ಅವ್ರು ಏನು ನಮಗೆ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ, ಅದನ್ನು ನಾವು ಅನುಭವಿಸೋದಕ್ಕೆ ಸಹ ಸಿದ್ಧವಾಗಿದ್ದೀವಿ. ನಮ್ಮ ಬೇಡಿಕೆ ಈಡೇರತನ ನಾವು ಅಂಗನವಾಡಿ ಕೇಂದ್ರಗಳನ್ನು ಓಪನ್ ಮಾಡೋದಿಲ್ಲ. ಇದು FRS ಯಾಕೆ ಮಾಡಿದ್ದಾರೆ ಅಂದರೆ ಬಡವರಿಗೆ ಹೋಗಿ ಮುಟ್ತಾ ಇಲ್ಲ. ಆ್ಯಕ್ಚುಲಿ ಈಗನೇ ಬಡವರಿಗೆ ಮುಟ್ತಾ ಇಲ್ಲ. ಯಾಕಂದರೆ ಎಲ್ಲ ಬಡವ್ರ ಬಳಿ ಮೊಬೈಲ್ ಇರಲ್ಲ, ಅವರು OTP ಹೇಳಲ್ಲ. ಆಯಿತು, ನಾವು ಕೆಲಸ ಮಾಡಲಿ, ಈಗ ನಾವು ಮನೆ ಹೋಗಿ ಅವರಿಗೆ ರೇಷನ್ ಕೊಡಬೇಕು, OTP ತೊಗೋಬೇಕಂದ್ರೆ ನಮ್ಮ ಮಹಿಳೆಯರು ಮನೆಯಲ್ಲಿ ಇರ್ತಾರೆ, ಅವ್ರ ಗಂಡದರೆಲ್ಲ ಕೆಲಸಕ್ಕೆ ಹೋಗ್ತಾರೆ, OTP ಸಿಗಲ್ಲ, ಅವರಿಗೆ ರೇಷನ್ನು ಆಗಲ್ಲ. ನಮ್ಮಲ್ಲಿ ಎಷ್ಟು ಮಕ್ಕಳಿಗೆ OTP ಬರ್ತದೆ ಅಷ್ಟೇ ರೇಷನ್ ನಮ್ಗೆ ಬರ್ತಾ ಇದೆ. ನಮ್ಮಲ್ಲಿ ಅರ್ಧ ಬಜೆಟ್ ಕಡಿತ ಮಾಡಿ ಕೇಂದ್ರ ಸರ್ಕಾರ ರೇಷನ್ ಕಟ್ ಮಾಡಿದ್ದಾರೆ. ಮತ್ತು ಅಂಗನವಾಡಿ ಟೀಚರ್ಸ್ಗಂತೂ 2017 ಹಿಡ್ಕೊಂಡು ಇಲ್ಲಿ ತನಕ ಯಾವುದೂ ₹1 ಬಿಡಿ ಕಾಸು ಹೆಚ್ಚಳ ಮಾಡಿಲ್ಲ. ಇದೇ ಥರ ಅಂಥೇಳಿ ನಾವು ಈಗೆಲ್ಲ ಬಿಸಿ ಊಟ ಆಶಾ ಕಾರ್ಯಕರ್ತ ಮತ್ತು ಅಂಗನವಾಡಿ ಟೀಚರ್ಸ್ ಜಂಟಿಯಾಗಿ ಈಗ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ಯಶಸ್ವಿ ಆಗೋ ತನಕ ನಮ್ಮ 10 ಬೇಡಿಕೆಗಳೆಲ್ಲ ಈಡೇರೋ ತನಕ ನಾವು ಎದ್ದು ಹೋಗಲ್ಲ ಅಂಥೇಳಿ ಮೀಡಿಯಾದಾಗ ನಾವು ಇದು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ನಾವು 2002 ಹಿಡಿದ ಈ ಯೋಜನೆ ಪ್ರಾರಂಭವಾಗಿದೆ. ಇಡೀ ದೇಶದಲ್ಲಿ 25 ಲಕ್ಷ ಮಹಿಳೆಯರು, ರಾಜ್ಯದಲ್ಲಿ 1,17,000 ಜನ ನಾವು ಮಹಿಳೆಯರು ಬಿಸಿ ಊಟದ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಕಳೆದ ಒಂದು 13 ವರ್ಷಗಳಿಂದ ಕೇಂದ್ರ ಸರ್ಕಾರ ಒಂದು 5 ಪೈಸೆನೂ ಜಾಸ್ತಿ ಮಾಡಿಲ್ಲ. ನಮ್ಗೆ ಸುಮಾರು ಒಂದು ₹600 ದುಡಿಸ್ಕೊಳ್ತಾ ಇದೆ. ಈ ವಿಷಯವನ್ನು ಖಂಡಿಸಿ ನಾವು ಇವತ್ತು ಅಹೋರಾತ್ರಿ ಧರಣ ಮಾಡ್ತಾ ಇದ್ದೀವಿ. 2 ದಿವಸ ಆಯಿತು. ನಮ್ಗೆ ವೇತನ ಜಾಸ್ತಿ ಮಾಡಬೇಕು. ಕೇಂದ್ರ ಸರ್ಕಾರ ನಮ್ಮ ಬರೀ ₹600 ದುಡಿಸ್ಕೊಳ್ತಿದೆ. ಇಷ್ಟು ವರ್ಷ ಆದರೂ ಕೂಡ ನಮ್ಮನ್ನು ಕಣ್ಣು ತೆರೆದು ನೋಡಿಲ್ಲ. ಆದರೆ ಹೆಣ್ಮಕ್ಳು ಬಿಸಿ ಊಟದಲ್ಲಿ ಯಾವ ರೀತಿ ಬೆಂದು ಬೇಯ್ದಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ, ಅವ್ರಿಗೇನು ಗೊತ್ತಿಲ್ಲ. ಯಾಕಂದರೆ ಅವರು ಮಿನಿಸ್ಟ್ರು, ಯಾಕಂದರೆ ಅಲ್ಲಿ ಸಂಸದರು, ಅವರಲ್ಲಿ ಕೂತ್ಕೊಂಡು ಬರೀ ಅವ್ರನ್ನ ಏನಿದೆ ರಾಜಕೀಯ ನಡೆಸೋದು ಒಂದೇ ಗೊತ್ತಿದೆ ಅವರಿಗೆ. ನಮ್ಮ ಬಿಸಿ ಊಟದ ವರ್ಕರ್ ಏನಿದ್ದಾರೆ ಅಂದರೆ ಬೆಳಗ್ಗೆ 9 ಗಂಟೆಗೆ ಹೋಗಿ ಕಸ ಗುಡಿಸಿ ಅಡುಗೆ ಮನೆ ಸ್ವಚ್ಛ ಮಾಡಿ ಪಾತ್ರೆ ಪರಿಕರಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಅವರಿಗೆ ಬಿಸಿ ಊಟ ಹಾಲನ್ನು ಕೊಡಬೇಕು. ಬೆಳಗ್ಗೆ ಮಕ್ಕಳಿಗೆ 9:45 ಆದ ತಕ್ಷಣ ಮಕ್ಕಳಿಗೆ ಊಟ ಕೊಡಬೇಕು, ಇದು ಹಾಲು ಕೊಡಬೇಕು, ಬಿಸಿ ಹಾಲು. ನೆಕ್ಸ್ಟ್ ಏನಿದೆ ಅಂದರೆ ಮೊಟ್ಟೆ, ಅಕ್ಕಿ, ಬೇಳೆ ಎಲ್ಲ ತೊಗೊಂಡು ಸ್ವಚ್ಛ ಮಾಡ್ಕೊಂಡು ಕೇಸಿ ಅದನ್ನೆಲ್ಲ ಬೇಯಿಸಿ ಕೊಡೋದ್ರಲ್ಲಿ ಹೆಣ್ಮಕ್ಳು ಏನಾಗ್ತದೆ 4 ಗಂಟೆ ಆಗುತ್ತೆ. ಸಾಯಂಕಾಲ 4 ಗಂಟೆ, ಬೆಳಗ್ಗೆ 9 ಗಂಟೆಗೆ ಹೋದರೆ ಸಾಯಂಕಾಲ 4 ಗಂಟೆವರೆಗೂ ಅಲ್ಲೇ ದುಡಿಬೇಕು ಅವರು. ಯಾಕಂದರೆ ಸರ್ಕಾರ ಇದನ್ನು ಕಣ್ತೆರೆದು ನೋಡ್ತಾ ಇಲ್ಲ. ಆದರೆ ಬರೀ ಆದೇಶದಲ್ಲಿ
ಆದೇಶದಲ್ಲಿ ಇರುವಂಥದ್ದು ಏನಿದೆ, ಒಂದು ಸರ್ಕಾರದ ಒಂದು ಆದೇಶ ಇದೆ, ಅದರಲ್ಲಿ 4 ಗಂಟೆ ಮಾತ್ರ ಮೆನ್ಷನ್ ಆಗಿದೆ. ಅದನ್ನ 6 ಗಂಟೆ ಮಾಡ್ಬೇಕಂತ ಹೇಳಿ ನಾವು ಇವತ್ತನ್ನು ಬೇಡಿಕೆಯನ್ನು ಇಟ್ಕೊಂಡಿದ್ದೀವಿ. ಇವತ್ತು ನಾವು ಊಟವನ್ನು ಸ್ಥಗಿತ ಮಾಡಿ ಬಂದಿದ್ದೆವು. ಯಾಕಂದ್ರೆ ನಮ್ಮ ಓಟನ್ನು ತಗೊಂಡು ಗೆದ್ದಂಥ ನಮ್ಮ MP ಏನಿರ್ತಾರ, ಇವತ್ತು ಅಧಿವೇಶನದೊಳಗೆ ನಮ್ಮ ಪರವಾಗಿ ಧ್ವನಿ ಎತ್ತಬೇಕು. 4 ತಾಸು ಕೆಲಸ ಅಂತೇಳಿ ಸರ್ಕಾರ ನಮ್ಮ ಕೈಪಿಡಿಯಲ್ಲಿ ನಮ್ದಿಸಿದ. ನಾವು ಸುಮಾರು ಒಂದು 6 ತಾಸು 6.5 ತಾಸು ಅದನ್ನು ಕೆಲಸ ಮುಗಿಯಲ್ಲ ನಮ್ಮದು. ಅದಕ್ಕೆ ನಮ್ಗೆ ಸಮಯದ ಹೆಚ್ಚಳ ಕೊಡಬೇಕು, ನಮ್ಮ ಬಿಸಿ ಊಟದ ಕೈಪಿಡಿಯಲ್ಲಿ ನಮೂದಿಸಿಕೊಡಬೇಕು ಅಂತ ಸರ್ಕಾರದ ಮುಂದೆ ಈ 2ನೇ ಬೇಡಿಕೆ ಇಟ್ಟು, 2 ಪ್ರಬಲವಾದ ಬೇಡಿಕೆಗಳವ ನಮ್ಗೆ. ಒಂದೇದು ವೇತನ ಹೆಚ್ಚಳ ಮಾಡಬೇಕು, ಮತ್ತು ನಮ್ಗೆ ಸಮಯದ ಹೆಚ್ಚಳ ಮಾಡಿ ನಮ್ಮದು ಬಿಸಿ ಊಟದ ಕೈಪಿಡಿಯಲ್ಲಿ ನಮೂದಿಸಿಕೊಡಬೇಕಂತ 2 ಪ್ರಬಲ ಬೇಡಿಕೆ ಇಟ್ಕೊಂಡು 2 ದಿನಗಳಿಂದ ನಾವು ಸತತವಾದ ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದೀವಿ. ಈಗ ಏನು ನಮ್ಗೇನು ನಮ್ಮ ಧರಣಾ ಸ್ಥಳಕ್ಕೆ ಕೇಂದ್ರ ಸಚಿವರು ಬರಬೇಕು, ನಮ್ಮದು ಬೇಡಿಕೆ ಈಡೇರಿಸಬೇಕು. ಬೇಡಿಕೆ ಈಡೇರಿಸ್ತೀವಿ ಅಂತೇಳಿ ರೈಟಿಂಗ್ ಮೂಲಕ ಕೊಡತಕ್ಕನು ನಮ್ಮದು ಹೋರಾಟ ಮುಂದುವರಿತದ. ಮತ್ತಿದು ಬರಲಿಲ್ಲ ಅಂತಂದ್ರೆ ನಮ್ಮ ಗಡುವು 10 ದಿನದ ಗಡುವು ಆಗತ್ತನ್ನು ಬರಲಿಲ್ಲ ಅಂದ್ರೆ ನಮ್ಮದು ಹೋರಾಟದ ಸ್ವರೂಪನ ಬೇರೆನೇ ಇರ್ತದ. ಈಗ ಕಾರ್ಮಿಕರ ವಿರೋಧ ಏನು 4 ಸಂಹಿತೆಯನ್ನು ಜಾರಿ ಮಾಡ್ಯದ, ಆ ಸಂಹಿತೆಯನ್ನು ಎಲ್ಲ ಗೌರ್ಮೆಂಟ್ ನೌಕರಿ ಯಾರ ಅವ್ರಿಗೆ ಅನ್ವಯ ಆಗ್ಲತ್ತದ. PF ಅಂತ ಮತ್ತು ESI ಅಂತ ಅದೆಲ್ಲವೂ ಏನು ಅವ್ರಿಗೆ ಜಾರಿ ಆಗ್ಯದ. ಅದೇ ಒಂದು 4 ಸಂಹಿತೆ ಏನು ತೆಗೆದದಲ್ಲ, ಅದನ್ನು ನಮಗೂ ಅನ್ವಯ ಆಗಬೇಕು. ನಮಗೂ ಏನು ಅಂದ್ರೆ PF ಜಾರಿ ಆಗಬೇಕು, ESI ಜಾರಿ ಆಗಬೇಕು. ಇಲ್ಲ ಅಂತಂದ್ರೆ ಆ ಸಂಹಿತೆಯನ್ನು ರದ್ದಾಗಬೇಕಂತ ಹೇಳಿ ನಾವು ಈ ಮೂಲಕ ಕೇಳ್ತೇವೆ. ಮತ್ತೆ ರಾಜ್ಯ ಸರ್ಕಾರ ಏನಿದೆ 4,000ದಿಂದ 7,000 ಕೊಡ್ತಿದೆ. ಅದರಲ್ಲಿ ಬರೀ 6,000 ರೂಪಾಯಿ ಮಾತ್ರ ಕೇಂದ್ರ ಸರ್ಕಾರ ಪಾಲಿದೆ, ಉಳಿದಿದ್ದೆಲ್ಲ ರಾಜ್ಯ ಸರ್ಕಾರ ಪಾಲಿದೆ. ಇದನ್ನು ಹೆಚ್ಚಳ ಮಾಡಲಿಲ್ಲ ಅಂದರೆ ಇದಕ್ಕಿಂತಲೂ ಉಗ್ರವಾದ ಹೋರಾಟ ನಾವು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತು ಅಂತ ಹೇಳಿ. ಇನ್ನೊಂದೇನಿದೆ ಅಂದರೆ ಬೇಡಿಕೆ KPS ಶಾಲೆಗಳಾಗ್ತಿವೆ. ಅದರಿಂದ ನಮ್ಮ ಬಿಸಿಯೂಟ ವರ್ಕರ್ ಬೀದಿ ಬರುವಂಥ ಸಿಚುವೇಶನ್ ಇದೆ. KPS ಶಾಲೆಗಳಂದರೆ ಪಂಚಾಯತಿ ಸರ್ಕಲ್ನಲ್ಲಿ ಕೆಲವು ಶಾಲೆಗಳನ್ನು ಅದನ್ನು ಡಿವೈಡ್ ಮಾಡಿ ಅಲ್ಲೇ ಮಿಷಿನರಿ ತರಿಸಿ ಅದನ್ನು ಫುಡ್ಡನ್ನು ತಯಾರಿಸಿ ಅವರೇ ಸಪ್ಲೈ ಮಾಡೋದು. ಯಾಕೆ ಅವಾಗ ಬೀದಿಗೆ ಬರುವಂಥ ಹೆಣ್ಮಕ್ಳನ್ನ ನಮ್ಮ ಬಿಸಿಯೂಟ ಹೆಣ್ಮಕ್ಳು, ಸರ್ಕಾರದವ್ರನ್ನ ಬೀದಿ ಬರಂಗಿಲ್ಲ. ನಾವು ಹಾಕಿರೋ ಓಟನ್ನು ತೊಗೊಂಡು ಕೇಸ್ ಅವ್ರು ಕುಂತು ರಾಜಕೀಯ ಮಾಡ್ತಿದ್ದಾರೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ನಾವು ಓಟನ್ನು ಹಾಕೋದಿಲ್ಲ. ಅವರಿಗೆ ನಮ್ಮನ್ನೇನಾದರೂ ಬೇಡಿಕೆಗಳನ್ನು ಈಡೇರಿಸ್ತಿದ್ದಾಗೆ ಮುಂದಿನ ಹೋರಾಟದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ಎಲ್ಲ ಅಂಗನವಾಡಿ ಬಿಸಿಯೂಟ ಆಶಾ ಕಾರ್ಯಕರ್ತರು 4 ವಿಭಾಗಗಳಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮೊದಲನೇದು ಫ್ರೀಡಮ್ ಪಾರ್ಕು ಶೋಭಾ ಕರಂದ್ಲಾಜೆ ಸಚಿವರು ಅವರ ವ್ಯಾಪ್ತಿಯಲ್ಲಿ ನಾವು 8 ಜಿಲ್ಲೆಗಳಿಂದ ಬಂದು ಇಲ್ಲಿ ಕೂತಿದ್ದೀವಿ. ಮತ್ತು ತುಮಕೂರಲ್ಲಿ ವಿ ಸೋಮಣ್ಣ ಅವರ ಮನೆ ಹತ್ರ ಅಲ್ಲಿನ ವಿಭಾಗದ ಎಲ್ಲ ಜಿಲ್ಲೆಗಳ ಅಂಗನವಾಡಿ ಆಶಾ ಬಿಸಿಯೂಟ ನೌಕರರು ಹೋರಾಟದಲ್ಲಿ ಕೂತಿದ್ದಾರೆ. ಮತ್ತು ಪ್ರಹ್ಲಾದ್ ಜೋಶಿ ಅವರು ಹುಬ್ಳಿಯಲ್ಲಿ ಅಲ್ಲಿ ಕೂಡ ಈ 3 ವಿಭಾಗದ ಕಾರ್ಯಕರ್ತೆಯರು ಅಲ್ಲಿ ಹೋರಾಟದಲ್ಲಿ ಕೂತಿದ್ದಾರೆ. ಮತ್ತು ಮಂಡ್ಯದಲ್ಲಿ ಕೂಡ ಕುಮಾರಸ್ವಾಮಿ ಅವರ ಮನೆಯ ಆಫೀಸಿನ ಹತ್ರ ಈ 3 ವಿಭಾಗದ ನೌಕರರು ಕೂಡ ಹೋರಾಟದಲ್ಲಿ ಕೂತಿದ್ದೀವಿ. ನಾವು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ತಯಾರಾಗಿ ಬಂದಿರೋವಂಥದ್ದು. ಯಾಕೆ ಅಂತಂದರೆ 2018ರಿಂದ ಕೂಡ ಯಾವುದೇ ರೀತಿಯಾಗಿರುವಂತಹ ನಮ್ಮ ಬೇಡಿಕೆಗಳನ್ನು ಸೆಂಟ್ರಲ್ ಗೌರ್ಮೆಂಟ್ ಈಡೇರಿಸಿಲ್ಲ. ಆದರೆ ಇವತ್ತು ನಾವು ಎಲ್ಲ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರದ ಅಡಿಯಲ್ಲೇ ನಾವು ಮಾಡ್ತಾ ಇರೋವಂಥದ್ದು. ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ಕೊಂಡಂಥ ಈ ಸರ್ಕಾರ ನಮಗೆ ಒಂದು ಸಿಂಗಲ್ ಪೈಸೆ ವೇತನ ಹೆಚ್ಚಳ ಮಾಡಿಲ್ಲ. ಮತ್ತು ನಮ್ಮ ಏನು ಮುಖ್ಯ ಬೇಡಿಕೆಗಳಿದ್ದಾವೆ, ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಏನಂತಂದರೆ ಎಲ್ರಿಗೂ ಕೂಡ ಗ್ರ್ಯಾಜುಟಿ ಕೊಡಬೇಕು, 3 ಮತ್ತು 4ನೇ ದರ್ಜೆ ನೌಕರರನ್ನು ಪರಿಗಣಿಸಬೇಕು. ಮತ್ತು ಇನ್ನೂ ಹಲವಾರು ರೀತಿಯಾಗಿರುವಂತಹ ರೆಕಮೆಂಡೇಷನನ್ನು ಮಾಡಿದೆ, ILC ರೆಕಮೆಂಡೇಷನನ್ನು ಮಾಡಿದೆ. ಆದರೆ ಇದು ಯಾವುದನ್ನು ಕೂಡ ಲೆಕ್ಕಿಸದಂತಹ ಸರ್ಕಾರ ಇವತ್ತು ನಮ್ಮ ಮೇಲೆ ಏನು ಅಂತಂದರೆ ಇವತ್ತು ನಾವು ಹೆಂಗೆ ಹೇಳ್ಕೋಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಕೇವಲ 2,700 ರೂಪಾಯಿಗೆ ದುಡಿಸೋವಂಥ ಈ ಸರ್ಕಾರಕ್ಕೆ ನಾಚಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ. ಇವತ್ತು ಕನಿಷ್ಠ ಅವರು ಮನೆಯಲ್ಲಿ ಸಾಕುವಂತಹ ನಾಯಿಗಳಿಗೆ ಬಿಸ್ಕೆಟ್ ಹಾಕೋಕ್ಕೆ ಒಂದಿನ ಖರ್ಚು ಮಾಡ್ತಾರೆ ಈ ಸರ್ಕಾರಗಳ ಪ್ರತಿನಿಧಿಗಳು. ಆದರೆ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಇವರೆಲ್ಲ ಸ್ಕೀಮ್ಗಳನ್ನು ಎಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಮಾಡುವಂತಹ ನಮ್ಮ ನೌಕರರಿಗೆ
ಕನಿಷ್ಠ 1,000 ರೂಪಾಯಿ ಹೆಚ್ಚಳ ಮಾಡಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಸರ್ಕಾರಗಳು ಇದುವರೆಗೂ ಕೂಡ 2 ಸಲ ಘೋಷಣೆ ಮಾಡಿದ್ರು ಬಜೆಟಲ್ಲಿ. ಮೀಡಿಯಾಗಳವರು ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಅಂಗನವಾಡಿ ಆಶಾ ಬಿಸಿ ಊಟದವ್ರಿಗೆ ಬಂಪರ್ ಗಿಫ್ಟ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ರು. ಆದರೆ ಆ ಗಿಫ್ಟ್ ನಮ್ಮವರೆಗೂ ಸೇರೋಕ್ಕೆ ಇನ್ನೂ ಎಷ್ಟು ವರ್ಷಗಳಾಗಬೇಕು, ನಾವು ಕಾಯಬೇಕಾಗಿದೆ. ಇದನ್ನೆಲ್ಲ ಕೂಡ ನೋಡಿ ನಮಗೂ ಕೂಡ ಬೇಸತ್ತಿದೆ. ನಾವು ಅನಿರ್ದಿಷ್ಟವಾಗಿ ಇವತ್ತು ಇಲ್ಲಿ ಚಳಿ ಅನ್ನೋದೇ ಮಳೆ ಅನ್ನೋದೇ ನಾವು ಈ ಹೋರಾಟದಲ್ಲಿ 4 ವಿಭಾಗದಲ್ಲಿ ಕೂಡ ಸಾವಿರಾರು ಜನ ನಮ್ಮ ಕಾರ್ಯಕರ್ತೆಯರು ಕೂತಿದ್ದಾರೆ. ಈ ಹೋರಾಟವನ್ನು ನಾವು ಯಶಸ್ವಿ ಮಾಡ್ಕೊಂಡೇ ಹೋಗಬೇಕು ಅನ್ನೋಂಥ ತೀರ್ಮಾನವನ್ನು ಮಾಡಿದ್ದೀವಿ. ಯಾಕೆ ಅಂತಂದರೆ ನಮಗೂ ಕೂಡ ಈ ಬದುಕು ಸಾಕಾಗಿದೆ. ಪ್ರತಿದಿನ ಬಂದು ಬೀದಿಗಳಲ್ಲಿ ಬಿದ್ದು ಇವರನ್ನ ಬೇಡ್ಕೊಳ್ಳುವಂಥ ಪರಿಸ್ಥಿತಿ ನಮಗೆ ಬೇಡ. ಆದ್ದರಿಂದ ಇವತ್ತು ನಮ್ಮ ಪರವಾಗಿ ಇವತ್ತು 4 ಜನ ಸಚಿವರು ಇದ್ದಾರೆ ನಮ್ಮ ಕರ್ನಾಟಕದ ಭಾಗವಾಗಿ. ಮತ್ತು ಇವತ್ತಿನ ಕರ್ನಾಟಕದ ಎಲ್ಲ MP ಗಳಿಗೂ ಕೂಡ ಇವತ್ತು 15 ದಿನದ ಒಳಗೆ ಹಿಂದೆನೇ ನಾವು ಮನವಿಗಳನ್ನು ಕೊಟ್ಟು ಅವ್ರ ಹತ್ರ ಕೂಡ ನಮ್ಮ ಬೇಡಿಕೆಗಳೇನಿದ್ದಾವೆ, ನಮ್ಮ ಪರಿಸ್ಥಿತಿಗಳೇನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಎಷ್ಟು ನಮಗೆ ಗೌರವಧನ ಕೊಡ್ತಾ ಇದೆ ಅನ್ನೋದನ್ನು ಕೂಡ ಆ ಸಚಿವರಿಗೆ ಆ MP ಗಳಿಗೆಲ್ಲ ಕೂಡ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಆದರೆ ಇವತ್ತು ಯಾರು ಕೂಡ ನಮ್ಮ ಪರವಾಗಿ ಮಾತಾಡಬೇಕು ಅನ್ನೋಂಥದ್ದನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಸಂಸತ್ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಕರ್ನಾಟಕದ ಎಲ್ಲ MP ಗಳು ಕೂಡ ಈ ಧ್ವನಿ ಎತ್ತಬೇಕು. ಈ ಸ್ಕೀಮ್ ನೌಕರರ ಪರವಾಗಿ ಧ್ವನಿ ಎತ್ತಿ ನಮ್ಮ ಪರವಾಗಿರುವಂತಹ ನಮ್ಮ ಬೇಡಿಕೆಗಳ ಬಗ್ಗೆ ಏನಾದರೂ ಕೂಡ ಅವರು ಕೊಟ್ಟರೆ ಮಾತ್ರ, ಅಶೂರೆನ್ಸ್ ಕೊಟ್ಟರೆ ಮಾತ್ರ ನಾವು ಈ ಹೋರಾಟವನ್ನು ವಾಪಸ್ ಪಡಿತೀವಿ. ಅವ್ರು ಅಂದ್ಕೊಂಡಿರ್ಬೋದು, ಅಯ್ಯೋ 1 ದಿನ ನೋಡ್ತಾರೆ, 2 ದಿನ ನೋಡ್ತಾರೆ, ಚಳಿ ಇದೆ ಮತ್ತು ಮಳೆ ಬರ್ತಾ ಇದೆ, ಇವರು ವಾಪಸ್ ಹೋಗ್ಬೋದು ಅಂತ. ದಿನೇ ದಿನೇ ನಮ್ಮ ಹೋರಾಟದ ಸ್ಥಳದಲ್ಲಿ ಜನ ಹೆಚ್ಚಾಗ್ತಾರೆ ವಿನಃ ಕಡಿಮೆ ಆಗುವಂಥ ಪ್ರಶ್ನೆನೇ ಇಲ್ಲ. ಯಾಕೆ ಅಂತಂದರೆ ಎಲ್ಲರೂ ಕೂಡ ಮಾನಸಿಕವಾಗಿ ನಾವು ಸಿದ್ಧರಾಗಿ ಈ ಹೋರಾಟದಲ್ಲಿ ಭಾಗವಹಿಸಿರುವಂಥದ್ದು. ಆದ್ದರಿಂದ ನಮ್ಮ ಬೇಡಿಕೆಗಳಿಗೆಲ್ಲವರೆಗೂ ಕೂಡ ನಮ್ಮ ಮಿನಿಸ್ಟ್ರುಗಳಿಗಾಗಲೇ ಒಂದಷ್ಟು ಮಾತುಕತೆ ನಡೆಸ್ತಾ ಇದ್ದಾರೆ. ಕೇಂದ್ರ ಸಚಿವರ ಜೊತೆ ನಾವು ಮಾತುಕತೆ ಮಾಡ್ತೀವಿ ನಿಮ್ಮ ಪರವಾಗಿ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಅದು ಖಂಡಿತವಾಗೂ ನೆರವೇರಬೇಕು. ನಮ್ಮ ಪರವಾಗಿರುವಂತಹ ಅವರ ಮನವಿ ಅಲ್ಲಿ ಈಡೇರಿಸಬೇಕು. ಈಡೇರಿಸಿದಾಗ ಮಾತ್ರನೇ ನಾವು ವಾಪಸ್ಸು ಹೋಗುವಂಥದ್ದು. ಇಲ್ಲ ಅಂತಂದರೆ 10 ದಿನ ಆಗಲಿ 15 ದಿನ ಆಗಲಿ ನಾವು ತೀರ್ಮಾನ ಮಾಡ್ಕೊಂಡೆ ಲಗೇಜ್ ಸಮೇತ ಇಲ್ಲಿ ಬಂದಿರೋವಂಥದ್ದು. ನಾಳೆಯಿಂದ ಇಲ್ಲೇ ಅಡುಗೆ ಮಾಡಿ ಎಲ್ಲರೂ ಕೂಡ ಇಲ್ಲೇ ಈ ಚಳಿಯಲ್ಲೇ ನಾವು ಈ ಹೋರಾಟವನ್ನು ಮುಂದುವರಿಸುವಂತಹ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿದ್ದೀವಿ. ಅದನ್ನು ನಮ್ಮ ನೌಕರರು ಕೂಡ ಸಕ್ಸಸ್ ಮಾಡ್ತಾರೆ.